ರಚ್ಚು ನಿಜ ಹೇಳ, ಯಾರಾದ್ರೂ ಒಬ್ರು ಕೂದ್ಲು ಹೇಳಿದ್ರೇ ಹಿಂಸೆ ಆಗತ್ತೆ. ಈ ತರ ಒಂದು ಸ್ಟಂಟ್, ಹ್ಯಾಟ್ಸ್ ಆಫ್ ಅನನ್ಯ, ಹ್ಯಾಟ್ಸ್ ಆಫ್ ಟು ಯು ಅಂಡ್ ಹ್ಯಾಟ್ಸ್ ಆಫ್ ಟು ದೋಸ್ ಗರ್ಲ್ಸ್. ತುಂಬಾ ಕಷ್ಟಪ್ಪ ಈ ತರ ಮಾಡೋದು. ಅಂಡ್ ವಿವೇಕ್ ಮಾಸ್ಟರ್, ವಂಡರ್ಫುಲ್ ಕೊರಿಯೋಗ್ರಫಿ. ನಮ್ಮ ಹೆಣ್ಮಕ್ಳಿಗೆ ಆ ಸ್ಯಾನೋರಿಟಾ ತರ ಒಂದು ಕಾಸ್ಟ್ಯೂಮ್ ಹಾಕ್ಸಿರೋದು, ದಟ್ ವಾಸ್ ಸೋ ಬ್ಯೂಟಿಫುಲ್ ಟು ವಾಚ್. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ಒಳ್ಳೆ ಸಾಂಗ್ ಸೆಲೆಕ್ಷನ್. ಹಾಗೆ ಮೋಹಿತ್ ಆಸ್ ಯೂಶುವಲ್ ಅವನು ತುಂಬ ಸ್ಟೈಲಿಶ್ ಡ್ಯಾನ್ಸರ್. ಅದರ ಈಕ್ವಲ್ ಆಗಿ ಇವತ್ತು ಯಾವುದೇ ಥರ ಆ ಪೇನ್ ತೋರಿಸ್ಕೊಳ್ದೆ ವಿತ್ ಫುಲ್ ಸ್ಮೈಲ್ ಆ್ಯಂಡ್ ಗುಡ್ ಎಕ್ಸ್ಪ್ರೆಷನ್ಸ್ ಅನನ್ಯ ಪರ್ಫಾರ್ಮ್ ಮಾಡಿದ್ದು. ಆಲ್ ದ ವೆರಿ ಬೆಸ್ಟ್ ಟು ಯು ಗೈಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಚ್ಚು. ಫಿನಾಲೆ ಪರ್ಫಾರ್ಮೆನ್ಸ್ಗೆ ಕಮೆಂಟ್ ಸಿಕ್ಕಿದೆ, ಸೀಕ್ರೆಟ್ ಸ್ಕೋರ್ಸ್. ಮೋಹಿತ್ ಹಾಗೂ ಅನನ್ಯ ಅವರ ಪರ್ಫಾರ್ಮೆನ್ಸ್ಗೆ ಸ್ಕೋರ್ಸನ್ನು ರಚ್ಚು ಅವರೇ ತಗೊಂಡಿದ್ದಾರೆ ಎಲ್ಲ ಜಡ್ಜಸ್ ಹತ್ರ. ಇವತ್ತು ಅಷ್ಟು ಪೇನಲ್ಲೂ ಕೂಡ ನೀನ್ ಸ್ಮೈಲ್ ಮಾಡ್ತಿದ್ದೆ ಗೊತ್ತಾ? ಆ ಸ್ಮೈಲ್ ಯಾಕೆ ಬಂತು ಅನ್ನೋದು ನನಗೆ ಗೊತ್ತು. ಅಫ್ಕೋರ್ಸ್ ಈ ಬ್ಯೂಟಿಫುಲ್ ಸ್ಮೈಲ್ ಬಂದಿದ್ದು ಆ ಬ್ಯೂಟಿಯಿಂದ ನಮ್ಮ ಅಂಕಿತಾ ಅವರ ಕಡೆಯಿಂದ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಅಂಕಿತಾ ಅವ್ರು ಬಂದಿದ್ದಾರೆ ಇವತ್ತು ನಮ್ಮ DKDಗೆ. ನಮ್ಮ ಕನ್ನಡದ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರುವಂತ ನಾಯಕ ನಟಿಯರ ಪೈಕಿ ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಅನ್ನ ನೀಡುವಂತಹ ನಾಯಕ ನಟಿ. ಬನ್ನಿ ಪ್ಲೀಸ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪ್ಲೀಸ್ ಅಂಕಿತಾ, ಪ್ಲೀಸ್ ಬನ್ನಿ. ಬರ್ಲಿ ಚಪ್ಪಾಳೆ. ಅಂಕಿತಾ, ಎಷ್ಟು ಹೆಮ್ಮೆ ಇದೆ ನಿಮ್ಮ ತಂಗಿ ಬಗ್ಗೆ? ಡೆಫಿನೆಟ್ಲಿ ಜೀವ ಬಾಯಲ್ಲೇ ಇಟ್ಕೊಂಡು ಓಡಾಡ್ತಿದ್ದೆ ನಾನು ನಿನ್ನೆಯಿಂದ. ನೆನ್ನೆ ಸ್ಟೇಜ್ ರಿಹರ್ಸಲ್ಸ್ ನೋಡಿದೆ, ತುಂಬಾ ಟೆನ್ಷನ್ ಆಗಿತ್ತು. ಐ ಆಮ್ ಪ್ರೌಡ್ ಆಫ್ ದ ಹೋಲ್ ಟೀಮ್, ಟು ಬಿ ಆನೆಸ್ಟ್. ಆ್ಯಂಡ್ ಆಲ್ಸೋ DKDಲಿ ಯಾರೆಲ್ಲ ಇಲ್ಲಿ ಸ್ಪರ್ಧಿಗಳಾಗಿದ್ರು, ಭರತನಾಟ್ಯಂ ಅಂತ ಹೇಳ್ತೀವಿ, ಭಾವ ರಾಗ ತಾಳ ಅಂತ. ನಾನು ಆ 3 ಜಡ್ಜಸ್ಸಲ್ಲಿ ಕೂಡ ಅದನ್ನೇ ನೋಡೋದು. ರಚಿತಾ ಮ್ಯಾಮ್ ಭಾವ ಆದರೆ, ಅರ್ಜುನ್ ಜನ್ಯ ಸರ್ ರಾಗ ಆದರೆ, ರಾಘವೇಂದ್ರ ಸರ್ ತಾಳ. ಅವ್ರನ್ನೆಲ್ಲರೂ ಸೇರಿಸಿ ನಾಟ್ಯ ಮಾಡೋದಕ್ಕೆ ಅಲ್ಲಿ ನಟೇಶ್ವರ ಕೂತಿದ್ದಾರೆ, ನಟರಾಜ ಕೂತಿದ್ದಾನೆ ಅಂತ ಹೇಳ್ಬೋದು. ಜಿ ಕನ್ನಡ ವಾಹಿನಿಗೆ ತುಂಬ ಹೃದಯದ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ ನಾನು. ಥ್ಯಾಂಕ್ ಯು. ಅಂಕಿತಾ ಎಷ್ಟು ಅದ್ಭುತವಾದಂತಹ ನಟಿನೋ ಅಷ್ಟೇ ಅದ್ಭುತವಾದಂತಹ ಡಾನ್ಸರು ಹೌದು, ಅದ್ಭುತವಾದಂತಹ ಗಾಯಕಿ ಕೂಡ ಹೌದು. ನಾನು ಆ್ಯಕ್ಚುಲಿ ಶಿವಣ್ಣ ಅವ್ರಿಗೆ ಹಾಡ್ತೀನಿ. ನಾನೊಂದು ಕಾಂಪಿಟೇಷನ್ಗೆ ಹೋದಾಗ ಯಾವಾಗಲೂ ಆ ಹಾಡು ಹಾಡಿ ಪ್ರೈಸ್ ಗೆದ್ದಿರೋದಿದೆ. ಅದು ಐನೂರ ಟಿಕ್ಕರ್ಸಿ ನಿನ್ನ ಹೆಸ್ರಲ್ಲಿ ಜಾತ್ಕ ಬರ್ಸಿ ಒತ್ ನೋಡಿ ಕಾದು ಕೂತಲ್ಲೋ, ಊರ್ ತುಂಬಾ ಚಪ್ರ ಹಾಕ್ಸಿ ಬಾಜಂತ್ರಿ ಬಾರ್ಸಿ ಸಬರಿ ಕಾದಂಗೆ ಕಾದ್ನಲ್ಲೋ. ಸಬರಿ ಕಾದಿದ್ದು ಶ್ರೀರಾಮನ್ ದರ್ಶನಕ್ಕಾಗಮ್ಮಿ, ನೀನು ಕಾಯೋದು ಯಾರ್ಗಂತ ಗೊತ್ತಾಗ್ಲಿಲ್ಲಮ್ಮಿ. ಕೃಷ್ಣ ಹುಡುಕಿದ ಭಾಮೇನ, ರಾಮ ಹುಡುಕಿದ ಸೀತೆನ, ನಿನ್ನ ಹುಡುಕೋ ಮೀರಾ ಇವಳೇನಾ. ಕುಂತ್ರೆ ನಿಂತ್ರೆ ನೀನೇನಾ, ನಿಂದೆ ಪೂರ ಧ್ಯಾನನ, ಕಾಣಿಸು ಇವನಿಗೆ ಒಮ್ಮೆ ನಾ. ಎಲ್ಲೋ ಜೋಗಪ್ಪ ನಿನ್ನ ರಮಾನ, ಎಲ್ಲೋ ಜೋಗಪ್ಪ ನಿನ್ನ ತಳ್ಳುಮಾನ, ಎಲ್ಲೋ ಜೋಗಪ್ಪ ನಿನ್ನ ರಮಾನ್ಯ, ಎಲ್ಲೋ ಜೋಗಪ್ಪ ನಿನ್ನ ರಮಾನ್ಯ. ನೀವು ಅಣ್ಣನಿಗೋಸ್ಕರ ಹಾಡಿದ್ರಲ್ಲ, ಹಾಗಾಗಿ ಅಣ್ಣನ ಕಡೆಯಿಂದ ನಿಮ್ಗಾಗಿ ಒಂದು ಬೆಸ್ಟ್ ವಿಶಸ್ ಕೇಳ್ಬಿಡ್ತೀನಿ. ಅಣ್ಣ, ಅಂಕಿತಾ ತುಂಬ ಚೆನ್ನಾಗಿ ನಾನು ಐವ್ ನಾಟ್ ಹರ್ಡ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿ, ಏನು ಪಿಚ್ ಹೋಗುತ್ತೆ ನಿಜವಾಗ್ಲೂ. ಫ್ಯಾಂಟಾಸ್ಟಿಕ್ ಸಿಂಗಿಂಗ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಈ ಅಕ್ಕ ತಂಗಿಯರ ಪ್ರೀತಿ ಬಾಂಧವ್ಯ ನೀವು ಯಾವಾಗಲೂ ನಮ್ಮನ್ನ ಇನ್ಸ್ಪೈರ್ ಮಾಡ್ತಿರ್ತೀರಾ. ಹೀಗೆ ಇರಿ, ಹೀಗೆ ಬೆಳಿತಾ ಇರಿ, ಹೀಗೆ ಮಿಂಚ್ತಾ ಇರಿ, ಹೀಗೆ ಬೆಳಗ್ತಾ ಇರಿ. ಓಕೆನಾ? ಥ್ಯಾಂಕ್ ಯು ಗರ್ಲ್ಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಂಕಿತಾ, ಥ್ಯಾಂಕ್ ಯು ಅನನ್ಯ. ಜಗತ್ತಲ್ಲಿ ನಾವು ಎಷ್ಟೋ ಲವ್ ಸ್ಟೋರಿಗಳನ್ನ ನೋಡಿದ್ದೀವಿ. ಮಾನವೀಯತೆ ದೃಷ್ಟಿಯಲ್ಲಿ ನಾವು ನೋಡಿದಂತಹ ದ ಬೆಸ್ಟ್ ಲವ್ ಸ್ಟೋರಿ ಈ DKD ಸೀಸನ್ನಲ್ಲಿ ಶಿವಣ್ಣ ಹಾಗೂ ಪ್ರೀತಮ್ ಅವರ ಲವ್ ಸ್ಟೋರಿ. ನೀವೆಲ್ಲರೂ ಟಿವಿಲಿ ಕೆಲವೊಂದು ತುಣುಕುಗಳನ್ನ ನೋಡಿರ್ತೀರ. ಆ ಸೆಟ್ಟಲ್ಲಿ ಈ ಮಗು ಜೊತೆ ಮಗು ಆಗುವಂಥ ಶಿವಣ್ಣನನ್ನ ನಾವು ನೋಡಿದ್ದೀವಿ. ಅದೇನೋ ಗೊತ್ತಿಲ್ಲ, ಇವನು ನಮ್ಮ ಕಾರ್ಯಕ್ರಮಕ್ಕೆ, ಆ ವೇದಿಕೆಗೆ, ಶಿವಣ್ಣನಿಗೆ, ಗೀತಕ್ಕನಿಗೆ ಅತ್ಯಂತ ಸಂತೋಷವನ್ನ ಮೀರಿದಂಥ ನೆಮ್ಮದಿಯನ್ನ ತಂದುಕೊಟ್ಟಂಥ ದೇವರ ಮಗು ನಮ್ಮ ಪ್ರೀತಮ್. ಅಣ್ಣ,
ಪ್ರೀತಮ್ ಬಗ್ಗೆ, ನಿಮ್ಮ ಪ್ರೀತಿಯ ಪ್ರೀತಮ್ ಬಗ್ಗೆ. ಅಣ್ಣ, ಒಂದು ಮಾತು ಹೇಳಿದ್ರಿ ನೀವು ಕಳೆದ ಬಾರಿ ಕವಿರತ್ನ ಕಾಳಿದಾಸ ಮಾಡಿದಾಗ ಒಂದು 5 ನಿಮಿಷ ಇವನಲ್ಲಿ ನಿಮ್ಮ ಅಪ್ಪಾಜಿನ ನೋಡ್ಬಿಟ್ರಿ ಅಂತ ಹೇಳಿ. ಈ ಪುಟಾಣಿ ಅಪ್ಪಾಜಿ ಕೈಯಿಂದನೂ ನೀವು ಒಂದು ಪವರ್ ಸ್ಟಾರ್ ಗೋಲ್ಡನ್ ಹ್ಯಾಟ್ನ ಪಡ್ಕೋಬೇಕಣ್ಣ. ರೆಡಿ? ಥ್ಯಾಂಕ್ ಯು. ಏನು ಹೇಳೋದು, ತುಂಬ ಮಿಸ್ ಮಾಡ್ಕೋತೀನಿ ನಾನು ಅಷ್ಟೇ. ಬಟ್ ಮಿಸ್ ಮಾಡ್ಕೋ ರೀತಿ ನಾವು ನೋಡ್ಕೋಬೇಕಲ್ವ. ಅದೇ ಏನೋ ಮಾತಾಡಿದ್ದೀವಿ, ಆಲ್ವೇಸ್ ನಮಗೆ ಒಂದು ಸ್ಪೆಷಲ್ ಚೈಲ್ಡ್ ಯಾವಾಗ ನಮ್ಗೆ ಇರ್ತಾನೆ, ಜೊತೆಲೇ ಇರ್ತಾನೆ. ಏನು ಮಾಡಬೇಕು ದೇವ್ರು ನನಗೆ ಶಕ್ತಿ ಕೊಡ್ತಾನೆ ಅಲ್ಲಿವರೆಗೂ. ಪ್ರೀತಮ್ ವಿಲ್ ಬಿ ಆಲ್ವೇಸ್ ಮೈನ್ ಆ್ಯಂಡ್ ಗೀತಾಸ್. ಅವ್ರ ಫ್ಯಾಮಿಲಿ ಆಗಲಿ, ಅವರಿಬ್ಬರು ಬ್ರದರ್ಸು ಇದ್ದಾರೆ. ಸೊ ಅವ್ರು ಎಲ್ಲರೂ ನೋಡ್ಕೊಳ್ಳೋ ಒಂದು ಜವಾಬ್ದಾರಿ ತಗೋಬೇಕಂತ ನಾವು ವಿಚಾರ ಮಾಡಿದ್ದೀವಿ. ಐ ಥಿಂಕ್ ವೆರಿ ಸ್ಪೆಷಲ್ ನಮಗೆ ಈ ಒಂದು ಸೀಸನ್ಲಿ ಈ ಥರ ಒಂದು ದೇವ್ರು ಬಂದು ಸಿಕ್ಕಿರೋದು ನಮಗೆ ಭಾಳ ಪುಣ್ಯ ಅಂತ ಭಾವಿಸ್ತೀನಿ. ಐ ಥಿಂಕ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಆ್ಯಂಡ್ ವೆರಿ ಟಚಿಂಗ್. ಆ್ಯಂಡ್ ಎಲ್ಲರಿಗೂ ಅಷ್ಟೇ, ನಮ್ಮ ಎಲ್ಲ ಕಂಟೆಸ್ಟೆಂಟ್ಗೂ ಪ್ರೀತಮ್ ಅಂದರೆ ಒಂದು ಪ್ರಾಣ, ಒಂದು ಪವರ್ ತರ್ತಾನೆ ಎಲ್ಲೋ ಒಂದು ಕಡೆ. ಸಾಕಷ್ಟು ಏನಂತ ಗೊತ್ತಿಲ್ಲ, ಏನೋ ಒಂದಿದೆ, ಒಂದು ವಿಷಯ ಅವನ ಹತ್ರ. ಎಲ್ಲೋ ನಾ ಹೇಳ್ದಲ್ಲ ಕಾಳಿದಾಸಲ್ಲಿ 1 ನಿಮಿಷನ ಅಪ್ಪಾಜಿ ಒಂದು ಮೈ ಮೇಲೆ ಬಂದ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಆ ಪ್ರೀತಿನ ಅಷ್ಟು ಈಸಿಯಾಗಿ ಸಾರ್ತಾ ಇದ್ದಾನೆ ಎಲ್ರಿಗೂ. ವೆರಿ ನೈಸ್. ಆ್ಯಂಡ್ ಪ್ರೀತಮ್, ಲವ್ ಯು ಲವ್ ಯು ಲವ್ ಯು ಲವ್ ಯು. I love you too. ಮೋಹನ್ ಮಾಸ್ಟರ್ 1 ನಿಮಿಷ ಬರಬೇಕು ಸ್ಟೇಜ್ ಮೇಲೆ. ನಮ್ಮ ಮೆಂಟರ್ ಮೋಹನ್ ಮಾಸ್ಟರ್. ಅದು ಇವತ್ತು ವೇದಿಕೆಯಲ್ಲಿ ಅವರು ಬಹಳ ಸರಳವಾಗಿ ಒಂದು ವಿಷಯ ಹೇಳ್ಬಿಡ್ತಾರೆ. ನಾವು ಈ ಕ್ಷಣ ಪ್ರೆಸೆಂಟ್ಸ್ ಅಲ್ಲಿ ನಮಗೆ ಯಾರು ಏನೇ ಸಂತೋಷ ಕೊಟ್ಟರು ಅದನ್ನ ಈ ಕ್ಷಣಕ್ಕೆ ಮಾತ್ರ ಅನುಭವಿಸಿ ಬಿಟ್ಬಿಡ್ತೀವಿ. ಆದರೆ ಅವರ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋಷ್ಟು ದೊಡ್ಡ ಗುಣ ಬಹುಶಃ ಕೇವಲ ಆ ದೊಡ್ಡ ಮನೆಗೆ ಮಾತ್ರ ಬಂದಿದೆ ಅಂತ ಅನ್ಸುತ್ತೆ. ಇವತ್ತು ಅವ್ರು ಇಷ್ಟು ದೊಡ್ಡ ವೇದಿಕೆಯಲ್ಲಿ ನಿಂತು ಇಷ್ಟು ಸಾವಿರಾರು ಜನರ ಮುಂದೆ ಇವತ್ತಿನ ಖುಷಿಯಲ್ಲ, ಇನ್ನು ಮುಂದಕ್ಕೆ ಅವನ ಫ್ಯೂಚರ್ ಆಗಿರಲಿ, ಅವನ ಜೊತೆ ಇರುವಂಥ ಸಹೋದರರ ಭವಿಷ್ಯವನ್ನು ನಾನು ನೋಡ್ಕೊಳ್ಳೋಂಥ ಜವಾಬ್ದಾರಿನ ಹೊತ್ತಿದ್ದೀನಿ ಅಂತ ಅವರು ಬಹಳ ಸರಳವಾಗಿ ಹೇಳಿದ್ರು. ಆದರೆ ನಾವು ಅಷ್ಟು ಸರಳವಾಗಿ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ದೊಡ್ಡ ವ್ಯಕ್ತಿತ್ವದ ದೊಡ್ಡ ಗುಣಕ್ಕೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ರಾಮನಗರ. ಅಣ್ಣ, ಆ ಪ್ರೀತಿಯಲ್ಲಿ ನೀವು ಇದ್ರಿ, ಗೀತಾ ಮ್ಯಾಮು ಇದ್ರಿ. ಈ ಕ್ಷಣ ಇಟ್ ವಿಲ್ ಬಿ ವೆರಿ ಇನ್ಕಂಪ್ಲೀಟ್ ನಾನು ಗೀತಾ ಮ್ಯಾಮ್ನ ಕರೀಲಿಲ್ಲ ಅಂದರೆ ವೇದಿಕೆ ಮೇಲೆ. ಇವತ್ತು ನೀನು ಕರಿ ಗೀತಾ ಮ್ಯಾಮ್ನ. ಗೀತಾ ಮ್ಯಾಮ್ ಸ್ಟೇಜ್ ಮೇಲೆ ಬನ್ನಿ. ಸ್ಟೇಜ್ ಮೇಲೆ ಬನ್ನಿ.